ಹಲೋ ಫ್ರೆಂಡ್ಸ್, ನಾನ್ ರೂಪಾ. ಎಲ್ಲರಿಗೂ ಕಲಿಕೆಗಾಗಿ ರೂಪಾ ಫ್ಯಾಷನ್ಗೆ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾನು 32, 34, 36, 38 ಸೈಜಿನ ಸ್ಲೀವ್ಸ್ ಕಟಿಂಗ್ ಅನ್ನ ಯಾವ ರೀತಿಲಿ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಸ್ಲೀವ್ಸ್ ಕಟಿಂಗು ಶೇಪ್ ಹಾಕೋದೇ ಆಗ್ಲಿ ಕಟಿಂಗೇ ಆಗ್ಲಿ ತುಂಬಾ ಈಸಿ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೇನೆ ಕಡೆ ತನಕ ನೋಡಿ. ನಿಮ್ಗೆ ವಿಡಿಯೋನ ಕಡೆ ತನಕ ನೋಡಿದಾಗ ಮಾತ್ರ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗತ್ತೆ. ಒಂದ್ ಕೈಯಿಂದ ಒಂದ್ ಕೈಗೆ ಸೈಜಸ್ ಏನೇನ್ ಚೇಂಜಸ್ ಆಗುತ್ತೆ, ಮತ್ತೆ ಅದು ಯಾವ ರೀತಿಲಿ ಈಸಿಯಾಗಿ ಕಟ್ ಮಾಡ್ಕೊಳ್ಳೋದು ಅನ್ನೋದು ನಿಮ್ಗೆ ನೀಟಾಗಿ ಅರ್ಥ ಆಗತ್ತೆ. ಮೊದಲಿಗೆ 32 ಸೈಜಿನ ಸ್ಲೀವ್ಸ್ ಕಟಿಂಗ್ ಅನ್ನ ಯಾವ ರೀತಿಲಿ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೇನೆ. ಫ್ರೆಂಡ್ಸ್, ಈ 32 ಸೈಜ್ ಅನ್ನೋದು ಇದು ಬಸ್ಟ್ ರೌಂಡ್ ಸೈಜು. ಸೊ ಬಸ್ಟ್ ರೌಂಡ್ 32 ಇದ್ದವರಿಗೆ ಕಂಕುಳದ ಸುತ್ತು 14 ಇಂಚು, ಕೈ ಉದ್ದ 10 ಇಂಚು, ಕೈ ಸುತ್ತು 9 ಇಂಚು. ಇದು ಸ್ಟ್ಯಾಂಡರ್ಡ್ ಬಾಡಿ ಮೆಜರ್ಮೆಂಟ್ ನೋಡಿ. ಮೊದಲಿಗೆ ಈ ರೀತಿಲಿ ಬಟ್ಟೆನ ತಗೊಂಡಿದ್ದೀನಿ. ಈ ಸೈಡ್ ಓಪನ್ ಇದೆ, ಮತ್ತೆ ಇದು ಫೋಲ್ಡಿಂಗ್ ಸೈಡ್. ಫೋಲ್ಡಿಂಗ್ ಇದ್ ಸೈಡ್ ಅನ್ನ ನಮ್ ಕಡೆಗೆ ಇಟ್ಕೋಬೇಕು. ಮೊದಲಿಗೆ ಒಂದು ಸ್ಟ್ರೈಟ್ ಲೈನ್ ಅನ್ನ ಹಾಕಬೇಕು. ನಂತರ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಇನ್ನೊಂದು ಲೈನ್ ಅನ್ನ ಹಾಕಬೇಕು. ಫ್ರೆಂಡ್ಸ್ ನೋಡಿ, ನಾನು ಇಲ್ಲಿ ಒಂದ್ ಅರ್ಧ ಇಂಚ್ ಅಷ್ಟು ಬಿಟ್ಟು ಸ್ಟಿಚಿಂಗ್ ಮಾರ್ಜಿನ್ಗೆ ಅಂತ ಒಂದು ಲೈನ್ ಅನ್ನ ಹಾಕ್ತಾ ಇದ್ದೀನಿ. ಇದು ಲೈನಿಂಗ್ ಬ್ಲೌಸ್ ಆಗಿದ್ರೆ, ನೀವೇನಾದ್ರೂ ಸಾದಾ ಬ್ಲೌಸ್ ಹೊಲಿತಾ ಇದ್ದೀರಾ, ಲೈನಿಂಗ್ ಆಗ್ತಾ ಇಲ್ಲ ಅಂತ ಆದ್ರೆ ಅದಕ್ಕೆ ನೀವು 1 ರಿಂದ 1.5 ಇಂಚಷ್ಟು ಸ್ಟಿಚಿಂಗ್ ಮಾರ್ಜಿನ್ ನ ಇಟ್ಕೋಬೇಕಾಗತ್ತೆ. ಈಗ ನೋಡಿ, ಇಲ್ಲಿಂದ ಇಲ್ಲಿಗೆ ಕೈ ಉದ್ದನ ಮಾರ್ಕ್ ಮಾಡಬೇಕು. 10 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಪುನಃ ಇಲ್ಲಿಂದ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಇನ್ನೊಂದು ಮಾರ್ಕ್ ಅನ್ನ ಹಾಕೋಬೇಕು. ಈಗ ನಾವೇನು ಸ್ಟಿಚಿಂಗ್ ಮಾರ್ಜಿನ್ಗೆ ಅಂತೇಳಿ ಒಂದು ಮಾರ್ಕ್ ಹಾಕಿದೀವಲ್ಲ, ಅಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ ಅನ್ನ ಹಾಕೋಬೇಕು. ನೋಡಿ, ಈಗ ಇಲ್ಲಿಂದ ಇಲ್ಲಿಗೆ ಆರ್ಮಲ್ ಡೌನ್ ಅನ್ನ ಮಾರ್ಕ್ ಮಾಡಬೇಕು. ಆರ್ಮಲ್ ಡೌನ್ ನ ಮಾರ್ಕ್ ಮಾಡಬೇಕಾದ್ರೆ ಮೆಜರ್ಮೆಂಟ್ ನ ಯಾವ ರೀತಿ ತಗೋಬೇಕು ಅಂದ್ರೆ, ಕಂಕುಳದ ಸುತ್ತು 14 ಇಂಚ್ ಇದೆ, ಅದನ್ನ 4 ರಿಂದ ಭಾಗಿಸ್ಬೇಕು. 4 ರಿಂದ ಭಾಗಿಸಿದಾಗ ನಮ್ಗೆ 3.5 ಇಂಚ್ ಸಿಗತ್ತೆ. ಈಗ ಇಲ್ಲಿಂದ ಇಲ್ಲಿಗೆ 3.5 ಇಂಚಿಗೆ ಒಂದು ಮಾರ್ಕ್ ಅನ್ನ ಹಾಕೋಬೇಕು. ಅದೇ ರೀತಿಲಿ ಇಲ್ಲಿಂದ ಇಲ್ಲಿಗೆ 3.5 ಇಂಚಿಗೆ ಒಂದು ಮಾರ್ಕ್ ಅನ್ನ ಹಾಕೊಳ್ಳಿ. ಏನಕ್ಕೆ ಅಂದ್ರೆ ಈ ಲೈನ್ ಸ್ಟ್ರೈಟ್ ಲೈನ್ ಬರ್ಲಿ ಅಂತ ಹೇಳಿ. ನೆಕ್ಸ್ಟ್ ನೋಡಿ, ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟು ಮಾರ್ಕ್ ಹಾಕ್ಬೇಕು ಅಂದ್ರೆ, ಕಂಕುಳದ ಸುತ್ತು ಎಷ್ಟಿದೆ 14 ಇಂಚ್ ಇದೆ, ಅದರದ್ದು ಅರ್ಧ ತಗೋಬೇಕು ಅಂದ್ರೆ 7 ಇಂಚು. ಆ 7ರಲ್ಲಿ ಅರ್ಧ ಇಂಚಿನ ಕಳಿಬೇಕು ಅಂದ್ರೆ 6.5 ಇಂಚ್ ಸಿಗತ್ತೆ. ಸೊ ಈಗ ಇಲ್ಲಿ ಈ ಲೈನ್ ಮೇಲೆ 6.5 ಇಂಚಿಗೆ ಟೇಪು ಎಲ್ಲಿ ಸಿಗ್ತಾ ಇದೆ ಅಲ್ಲಿ ಒಂದು ಮಾರ್ಕ್ ಅನ್ನ ಹಾಕೋಬೇಕು. ಪುನಃ ಈಗ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ ಅನ್ನ ಹಾಕೋಬೇಕು. ಈ ರೀತಿ ಲೈನ್ ಅನ್ನ ಹಾಕೊಂಡಾದ್ಮೇಲೆ ಈಗ ಇದರ ಅರ್ಧಕ್ಕೆ ಒಂದು ಮಾರ್ಕ್ ಅನ್ನ ಹಾಕೋಬೇಕು. ಈಗ ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚಿಗೆ ಒಂದು ಮಾರ್ಕ್ ಅನ್ನ ಹಾಕೊಂಡು, ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚಿನ ಬಿಟ್ಟು ಒಂದು ಮಾರ್ಕ್ ಅನ್ನ ಹಾಕ್ಬೇಕು. ಪುನಃ ಇಲ್ಲಿಂದ ಇಲ್ಲಿಗೆ ಮುಕ್ಕಾಲರಿಂದ 1 ಇಂಚಿನ ಬಿಟ್ಟು ಮಾರ್ಕ್ ಹಾಕ್ಬೇಕು. ನಾನು 1 ಇಂಚಿನ ಬಿಟ್ಟು ಮಾರ್ಕ್ ಹಾಕಿದ್ದೀನಿ. ನಾವೇನ್ ಮುಕ್ಕಾಲರಿಂದ 1 ಇಂಚಿಗೆ ಮಾರ್ಕ್ ಹಾಕೊಂಡಿದೀವಿ ಅಲ್ಲಿಗೆ ಸ್ಕೇಲ್ ಟಚ್ ಆಗ್ತಾ ಇರಬೇಕು. ಪುನಃ ಇಲ್ಲಿ ಮಿಡ್ ಪಾಯಿಂಟ್ ಗೆ ಈ ರೀತಿ ಸ್ಕೇಲ್ ಟಚ್ ಆಗ್ತಾ ಇರಬೇಕು. ಈ ರೀತಿಲಿ ಇಟ್ಕೊಂಡು ಶೇಪ್ ಅನ್ನ ಹಾಕ್ಬೇಕು. ಫ್ರೆಂಡ್ಸ್, ನೀವು ಬಿಗಿನರ್ಸ್ ಆಗಿದ್ರೆ ಈ ರೀತಿಲಿ ಆರ್ಮೋಲ್ ಸ್ಕೇಲ್ ನ ಯೂಸ್ ಮಾಡ್ಕೊಂಡೇನೆ ನೀವು ಶೇಪ್ ಹಾಕೋದನ್ನ ಪ್ರಾಕ್ಟೀಸ್ ಮಾಡಿ. ಆಗ ಪರ್ಫೆಕ್ಟ್ ಆಗಿ ಶೇಪ್ ಬರುತ್ತೆ. ಇದನ್ನ ಆರ್ಮೋಲ್ ಸ್ಕೇಲ್ ಅಂತಾನು ಹೇಳ್ತಾರೆ, ಫ್ರೆಂಚ್ ಕರ್ವ್ ಸ್ಕೇಲ್ ಅಂತಾನು ಹೇಳ್ತಾರೆ. ಇದು ಬಟನ್ ಹೌಸ್ ಗಳಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಈ ಸ್ಕೇಲ್ ನೋಡಿ. ಮತ್ತೆ ಈ ರೀತಿಲಿ ಸ್ಕೇಲ್ ನ ಇಟ್ಕೊಂಡು ಶೇಪ್ ಅನ್ನ ಹಾಕೋಬೇಕು. ನೋಡಿ, ಈ ರೀತಿ ಶೇಪ್ ಹಾಕೊಂಡಾದ್ಮೇಲೆ ಬೇಕಾದ್ರೆ ನೀವು ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳೋಕೋಸ್ಕರ ಒಂದ್ಸಲ ಟೇಪಿನಿಂದ ಅಳ್ತನ ತೆಗೆದು ನೋಡ್ಕೊಳ್ಳಿ. ಈಗ ಏನ್ ಕಂಕುಳದ ಸುತ್ತಿದೆ ಅದರ ಅರ್ಧ ನಮ್ಗೆ ಸಿಗ್ಬೇಕು. ಅಂದ್ರೆ ಕಂಕುಳದ ಸುತ್ತು 14 ಇಂಚ್ ಇದೆ, ನಮ್ಗೆ ಈ ಮಾರ್ಕ್ಗೆ 7 ಇಂಚ್ ಸಿಗ್ಬೇಕು. ನೋಡಿ ಫ್ರೆಂಡ್ಸ್, ಕರೆಕ್ಟ್ ಆಗಿ 7 ಇಂಚಿಗೆನೆ ಬಂದಿದೆ. ನೀವು ಈ ರೀತಿಲಿ ಶೇಪ್ ಹಾಕೋದ್ರಿಂದ ಪರ್ಫೆಕ್ಟ್ ಆಗಿ ಕಂಕುಳ ಎಷ್ಟಿದೆ ಅದರ ಅರ್ಧನೇ ನೀಟಾಗಿ ಶೇಪ್ ಬರುತ್ತೆ ಫ್ರೆಂಡ್ಸ್. ನೋಡಿ, ನಾನು ಹೇಳ್ಕೊಟ್ಟಿರೋ ಮೆಥಡ್ ಅನ್ನ ನೀವು ಫಾಲೋ ಮಾಡ್ಕೊಂಡು ಶೇಪ್ ಹಾಕೋದ್ರಿಂದ ಈ ರೀತಿಲಿ ಪರ್ಫೆಕ್ಟ್ ಆಗಿ ಶೇಪ್ ಹಾಕ್ಬೋದು ಫ್ರೆಂಡ್ಸ್. ನೆಕ್ಸ್ಟ್ ಪುನಃ ಈ ರೀತಿಲಿ ಸ್ಕೇಲ್ ಅನ್ನ ಇಟ್ಕೊಂಡು ಈ ಅರ್ಧ ಇಂಚಿನಿಂದ ಇಲ್ಲಿಗೆ ಒಂದು ಶೇಪ್ ಅನ್ನ ಹಾಕಬೇಕು. ಪುನಃ ಇಲ್ಲಿಂದ ಇಲ್ಲಿಗೆ ಈ ತರ ಒಂದು ಲೈನ್ ಅನ್ನ ಹಾಕೋಬೇಕು. ಈಗ ಇಲ್ಲಿಂದ ಇಲ್ಲಿಗೆ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಒಂದು ಮಾರ್ಕ್ ಅನ್ನ ಹಾಕಬೇಕು. ನೆಕ್ಸ್ಟ್ ಕೈ ಸುತ್ತನ್ನ ಮಾರ್ಕ್ ಹಾಕಬೇಕು. ಕೈ ಸುತ್ತು 9 ಇಂಚ್ ಇದೆ, ಅದರ ಅರ್ಧ ಅಂದ್ರೆ 4.5 ಇಂಚ್ ಆಯ್ತು. ಅದಕ್ಕೆ 1/4 ಇಂಚು ಬಾಡಿ ಲೂಸ್ ನ ಸೇರಿಸ್ಕೋಬೇಕು, ಅಂದ್ರೆ 4.25 ಇಂಚು. ಇಲ್ಲಿಂದ ಇಲ್ಲಿಗೆ 4.25 ಇಂಚಿಗೆ ಮಾರ್ಕ್ ಅನ್ನ ಹಾಕಬೇಕು. ಫ್ರೆಂಡ್ಸ್, ನೀವೇನಾದ್ರು ಅಳತೆ ಬ್ಲೌಸ್ ಇಂದಾನೆ ಅಳತೆ ತಗೊಂಡಿದ್ರೆ ಅದಕ್ಕೆಲ್ಲ ಬಾಡಿ ಲೂಸ್ ಅಂತ ಹೇಳಿ ಆಡ್ ನ ಮಾಡುವಂಗಿಲ್ಲ. ನೀವೇನಾದ್ರು ಬಾಡಿ ಮೆಜರ್ಮೆಂಟ್ ನ ತಗೊಂಡಿದ್ರೆ ಮಾತ್ರ 1/4 ಇಂಚಿನ ಬಾಡಿ ಲೂಸ್ ಅಂತ ಹೇಳಿ ಇಲ್ಲಿ ಸೇರಿಸ್ಕೋಬೇಕು. ನೋಡಿ, 5 ಇಂಚಿಗೆ ಈ ರೀತಿಲಿ ಮಾರ್ಕ್ ಅನ್ನ ಹಾಕೊಂಡು ಪುನಃ ಸ್ಟಿಚಿಂಗ್ ಮಾರ್ಜಿನ್ ನ ಬಿಟ್ಟು ಮಾರ್ಕ್ ಹಾಕೊಂಡು ಈ ರೀತಿಲಿ ಲೈನ್ಗಳನ್ನ ಹಾಕೊಂಡು
ಮತ್ತೆ ನೋಡಿ ಫ್ರೆಂಡ್ಸ್, ಇದು 10 ಇಂಚಿನ ಕೈ ಉದ್ದ ಆಗಿರೋದ್ರಿಂದ ಇಲ್ಲಿ ಈ ರೀತಿಲಿ ಒಳಗಡೆಗೆ ಶೇಪ್ ನ ಕೊಡಬೇಕು. ಇದೇನು ಎಲ್ಲಾ ಕೈಗಳಿಗೂ ಕೊಡಬೇಕು ಅಂತ ಏನಿಲ್ಲ. 2 ರಿಂದ 20 ಇಂಚು ಕೈ ಉದ್ದಕ್ಕೆ ಯಾವ ರೀತಿಲಿ ಶೇಪ್ ಹಾಕಿ ಕಟಿಂಗ್ ಮಾಡೋದು ಅಂತ ತೋರಿಸಿದ್ದೀನಲ್ಲ, ಆ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಒಂದ್ಸಲ ಆ ವಿಡಿಯೋನ ಮಿಸ್ ಮಾಡ್ದೇನೆ ನೋಡಿ ಫ್ರೆಂಡ್ಸ್. ಸ್ಲೀವ್ಸ್ ಅಲ್ಲಿ ಏನೇ ಡೌಟ್ ಇದ್ರೂ ನೀವು ಆ ವಿಡಿಯೋ ನೋಡೋದ್ರಿಂದ ಎಲ್ಲಾ ಡೌಟನ್ನು ಕ್ಲಿಯರ್ ಮಾಡ್ಕೋಬಹುದು. ನೋಡಿ, ಈಗ ಮಾರ್ಕಿಂಗ್ ಹಾಕೊಂಡಿದ್ದಾಗಿದೆ, ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ, ಇಲ್ಲಿ ಕಟ್ ಮಾಡಬೇಕಾದ್ರೆ ನೀವೇನಾದ್ರೂ ಶೇಪ್ ನ ಹಾಕೊಂಡಿದ್ರೆ ಈ ರೀತಿ ಶೇಪ್ ಅಲ್ಲಿ ಕಟ್ ಮಾಡ್ಕೋಬೇಕು, ಇಲ್ಲ ಅಂದ್ರೆ ಸ್ಟ್ರೈಟ್ ಕಟ್ ಮಾಡ್ಕೋಬೇಕು. ಈಗ ನೋಡಿ, ಇಲ್ಲಿ ಕಟ್ ಮಾಡ್ಬೇಕಾದ್ರೆ ನಾವ್ ಏನ್ ಅರ್ಧ ಇಂಚಿಗೆ ಅಂತ ಒಳಗಡೆ ಮಾರ್ಕ್ ಹಾಕೊಂಡು ಶೇಪ್ ನ ಶುರು ಮಾಡಿದೀವಿ ನೋಡಿ, ಇಲ್ಲಿ ಎಲ್ ಶೇಪ್ ಅಲ್ಲಿ ಕಟ್ ಮಾಡ್ಕೋಬಾರ್ದು. ಒಂದ್ ಸಣ್ಣ ಕರ್ವ್ ಬರೋ ರೀತಿಲಿ ಕತ್ರಿನ ತಿರುಗಿಸ್ಕೊಂಡು ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ಈಗ ಸೆಂಟರ್ ಗೆ ಈ ರೀತಿ ಒಂದು ಕಚ್ಚನ್ನ ಹಾಕೋಬೇಕು. ಪುನಃ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಒಂದು ಕಚ್ಚನ್ನ ಹಾಕೋಬೇಕು. ಪುನಃ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಈ ರೀತಿಲಿ ಕಚ್ಚನ್ನ ಹಾಕೋಬೇಕು. ನೀವು ಈ ರೀತಿ ಕಚ್ಚುಗಳನ್ನ ಹಾಕೋಬಿಟ್ರೆ ಸ್ಟಿಚಿಂಗ್ ಮಾಡೋ ಟೈಮ್ ನಲ್ಲಿ ತುಂಬಾ ಈಸಿ ಆಗತ್ತೆ. ಈಗ ಇಲ್ಲಿ ಫ್ರಂಟ್ ಶೇಪ್ ನ ಕಟ್ ಮಾಡಿ ತೆಗಿಬೇಕು. ನೋಡಿ, ಇಲ್ಲಿ ಶೇಪ್ ನ ತೆಗಿಬೇಕಾದ್ರೆ ನಾವ್ ಇಲ್ಲಿ ಏನು 1 ಇಂಚಿಗೆ ಮಾರ್ಕ್ ಹಾಕೊಂಡಿದ್ವಲ್ಲ ಅಲ್ಲಿಗೆ ತಂದು ಕಟಿಂಗ್ ಅನ್ನ ನಿಲ್ಲಿಸಬೇಕು. ಪುನಃ ಈ ರೀತಿಲಿ ಒಂದು ಕಚ್ಚನ್ನ ಹಾಕೊಳ್ಳೋದ್ರಿಂದ ಸ್ಟಿಚಿಂಗ್ ಮಾಡೋ ಟೈಮ್ ನಲ್ಲಿ ನಿಮ್ಗೆ ಫ್ರಂಟ್ ಪಾರ್ಟ್ ಯಾವುದು, ಬ್ಯಾಕ್ ಪಾರ್ಟ್ ಯಾವುದು ಅನ್ನೋದು ಕ್ಲಿಯರ್ ಆಗಿ ಅರ್ಥ ಆಗತ್ತೆ ಫ್ರೆಂಡ್ಸ್. ಯಾವುದೇ ಕನ್ಫ್ಯೂಷನ್ ಆಗೋದಿಲ್ಲ. ಅದಕ್ಕೋಸ್ಕರ ಈ ರೀತಿ ಒಂದು ಕಚ್ಚನ್ನ ಹಾಕೋಬೇಕು. ಈಗ ನೋಡಿ, 32 ಸೈಜ್ ಒಂದು ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡಿ ತೋರಿಸಿದ್ದೇನೆ. ನೆಕ್ಸ್ಟ್ 34 ಸೈಜ್ ಕಟಿಂಗ್ ತೋರಿಸ್ತೇನೆ. ನೋಡಿ, ಸೇಮ್ ಇದು ಓಪನ್ ಇರೋದನ್ನ ಈ ರೀತಿ ಮುಂಭಾಗ ಇಟ್ಕೋಬೇಕು, ಫೋಲ್ಡಿಂಗ್ ಇರೋದನ್ನ ನಮ್ ಸೈಡ್ ಇಟ್ಕೋಬೇಕು. ಮೊದಲಿಗೆ ಒಂದು ಸ್ಟ್ರೈಟ್ ಲೈನ್ ಅನ್ನ ಹಾಕೊಂಡು ನೆಕ್ಸ್ಟ್ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಒಂದು ಲೈನ್ ಅನ್ನ ಹಾಕೋಬೇಕು. ನೆಕ್ಸ್ಟ್ ಕೈ ಉದ್ದ 10 ಇಂಚಿಗೆ ಒಂದು ಮಾರ್ಕ್ ಅನ್ನ ಹಾಕಬೇಕು. ಮತ್ತೆ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಒಂದು ಮಾರ್ಕ್ ಅನ್ನ ಹಾಕಬೇಕು. ನೆಕ್ಸ್ಟ್ ಈ ರೀತಿಲಿ ಸ್ಟ್ರೈಟ್ ಲೈನ್ ಅನ್ನ ಹಾಕೋಬೇಕು. 34 ಇಂಚೊಂದು ಕಂಕುಳದ ಸುತ್ತು 15 ಇಂಚ್ ಇದೆ, ಅದನ್ನ 4 ರಿಂದ ಭಾಗಿಸ್ಬೇಕು. 3.25 ಇಂಚ್ ಸಿಗತ್ತೆ. ಆರ್ಮ್ ಹೋಲ್ ಡೌನ್ ನ 3.25 ಇಂಚಿಗೆ ಈ ರೀತಿಲಿ ಮಾರ್ಕ್ ಅನ್ನ ಹಾಕೋಬೇಕು. ಫ್ರೆಂಡ್ಸ್, 32 ಇಂಚಂದು ಯಾವ ರೀತಿಲಿ ಮಾರ್ಕಿಂಗ್ ಹಾಕೊಂಡು ಕಟಿಂಗ್ ಮಾಡಿದ್ವಿ, ಎಲ್ಲಾ ಕೈಗಳಿಗೂ ಅದೇ ರೀತಿಲಿ ಮಾರ್ಕಿಂಗ್ ಮಾಡಿ ಶೇಪ್ ಹಾಕಿ ಕಟಿಂಗ್ ಮಾಡೋದು. ಬಟ್ ಏನಪ್ಪಾ ಅಂದ್ರೆ ಅಳತೆಗಳಲ್ಲಿ ವ್ಯತ್ಯಾಸ ಇರತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿಂದ ಇಲ್ಲಿಗೆ ಎಷ್ಟು ಮಾರ್ಕ್ ಹಾಕಬೇಕು ಅಂದ್ರೆ ಕಂಕುಳದ ಸುತ್ತು 15 ಇಂಚ್ ಇದೆ, ಅದರ ಅರ್ಧ ಅಂದ್ರೆ 7.5 ಇಂಚು. ಅದರಲ್ಲಿ ಅರ್ಧ ಇಂಚಿನ ಕಳಿಬೇಕು ಅಂದ್ರೆ 7 ಇಂಚು. ಈಗ ಇಲ್ಲಿಂದ ಇಲ್ಲಿಗೆ 7 ಇಂಚು ಎಲ್ಲಿ ಸಿಗ್ತಾ ಇದೆ ಅಲ್ಲಿಗೆ ಒಂದು ಮಾರ್ಕ್ ಅನ್ನ ಹಾಕೋಬೇಕು. ನೋಡಿ, ನೆಕ್ಸ್ಟ್ ಇಲ್ಲೇನೆ ಈ ರೀತಿ ಟೇಪ್ ನ ಫೋಲ್ಡ್ ಮಾಡ್ಕೊಂಡು ಮಧ್ಯಕ್ಕೆ ಒಂದು ಮಾರ್ಕ್ ಅನ್ನ ಹಾಕೋಬಿಡ್ಬೇಕು. ಈ ರೀತಿಲಿ ಮಾರ್ಕ್ ಹಾಕೊಳ್ಳೋದ್ರಿಂದ ಮಾರ್ಕಿಂಗ್ ಫಾಸ್ಟ್ ಆಗತ್ತೆ. ನೆಕ್ಸ್ಟ್ ಈಗ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ ಅನ್ನ ಹಾಕೋಬೇಕು. ಈಗ ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚಿಗೆ ಒಂದು ಮಾರ್ಕ್ ಅನ್ನ ಹಾಕಬೇಕು. ಪುನಃ ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚಿಗೆ ಒಂದು ಮಾರ್ಕ್ ಅನ್ನ ಹಾಕಬೇಕು. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ 1 ಇಂಚಿನ ಬಿಟ್ಟು ಮಾರ್ಕ್ ಅನ್ನ ಹಾಕೋಬೇಕು. ನೆಕ್ಸ್ಟ್ ನೋಡಿ, ಈ ರೀತಿಲಿ ಸ್ಕೇಲ್ ಅನ್ನ ಇಟ್ಕೊಂಡು ಕಂಕುಳ ಶೇಪ್ ಅನ್ನ ಕೊಡಬೇಕು. ನೆಕ್ಸ್ಟ್ ಈ ರೀತಿಲಿ ಸ್ಕೇಲ್ ಅನ್ನ ಇಟ್ಕೊಂಡು ಶೇಪ್ ಅನ್ನ ಕೊಡಬೇಕು. ನೋಡಿ, ಶೇಪ್ ಕೊಡೋದ್ರಲ್ಲಿ ಏನು ವ್ಯತ್ಯಾಸಗಳಿರಲ್ಲ. ಯಾವುದೇ ಅಳತಿನ ಬ್ಲೌಸ್ ಆಗಿರ್ಲಿ, ಶೇಪ್ ಕೊಡೋ ವಿಧಾನ ಒಂದೇನೆ. ಈಗ ನೋಡಿ, ಅರ್ಧ ಕಂಕುಳ ಸುತ್ತು ಬಂದಿದೆ ಅಂತ ಒಂದ್ಸಲ ಚೆಕ್ ಮಾಡ್ಕೋಬೇಕು. ಅರ್ಧ ಕಂಕುಳ ಸುತ್ತು 7.5 ಕರೆಕ್ಟ್ ಆಗಿ ನೋಡಿ 7.5 ಇಂಚೆ ಸಿಗ್ತಾ ಇದೆ. ಈಗ ನೆಕ್ಸ್ಟ್ ಈ ರೀತಿಲಿ ಸ್ಕೇಲ್ ಅನ್ನ ಇಟ್ಕೊಂಡು ಶೇಪ್ ಅನ್ನ ಹಾಕೋಬೇಕು. ಪುನಃ ಇಲ್ಲಿಂದ ಇಲ್ಲಿಗೆ ಈ ರೀತಿಲಿ ಇಟ್ಕೊಂಡು ಒಂದು ಸ್ಟ್ರೈಟ್ ಲೈನ್ ಅನ್ನ ಹಾಕೋಬೇಕು. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಹೊಲಿಗೆ ಅಂಶನ ಬಿಟ್ಟು ಮಾರ್ಕ್ ಅನ್ನ ಹಾಕೋಬೇಕು. ನೆಕ್ಸ್ಟ್ ಕೈ ಸುತ್ತನ್ನ ಮಾರ್ಕ್ ಮಾಡಬೇಕು. ಕೈ ಸುತ್ತು 9.5 ಇಂಚ್ ಇದೆ, ಅದರ ಅರ್ಧ ಅಂದ್ರೆ 4.25 ಇಂಚು. ಅದಕ್ಕೆ 1/4 ಇಂಚು ಬಾಡಿ ಲೂಸ್ ಅನ್ನ ಸೇರಿಸ್ಕೊಂಡು 5 ಇಂಚಿಗೆ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಅನ್ನ ಹಾಕಬೇಕು. ಪುನಃ ಹೊಲಿಗೆ ಅಂಶನ ಬಿಟ್ಟು ಒಂದು ಮಾರ್ಕ್ ಅನ್ನ ಹಾಕೋಬೇಕು. ಈಗ ಈ ರೀತಿಲಿ ಲೈನ್ಗಳನ್ನ ಹಾಕೋಬೇಕು. 32 ಸೈಜ್ ಇಂಚಿಂದು ಯಾವ ರೀತಿಲಿ ಸ್ಲೀವ್ಸ್ ಅನ್ನ ಕಟ್ ಮಾಡಿದ್ವಿ ಅದೇ ರೀತಿಲಿ ಸ್ಲೀವ್ಸ್ ಅನ್ನ ಕಟ್ ಮಾಡಬೇಕು. ಸ್ಲೀವ್ಸ್ ಕಟ್ಟಿಂಗ್ ಅಲ್ಲಿ ಏನು ಚೇಂಜಸ್ ಇರೋದಿಲ್ಲ. ಫ್ರೆಂಡ್ಸ್, ವಿಡಿಯೋ ಹೇಗೆ ಬರ್ತಾ ಇದೆ ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಫ್ರೆಂಡ್ಸ್, ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಇರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಲ್ಲಿ ಬರುವಂತಹ ಆಲ್ ಅನ್ನೋ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ಮುಂದೆ ನಾನು ಹಾಕುವಂತಹ ಯಾವುದೇ ವಿಡಿಯೋ ನೋಟಿಫಿಕೇಶನ್ ಆದ್ರೂ ನಿಮ್ಮ ಮೊಬೈಲ್ಗೂ ಬರುತ್ತೆ. ಅವಾಗ ನೀವು ನಮ್ಮ ಚಾನಲ್ನಲ್ಲಿ ಬರುವಂತಹ ಎಲ್ಲ ವಿಡಿಯೋಸ್ನ ನೋಡಬಹುದು ಫ್ರೆಂಡ್ಸ್. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಈಗ 34 ಇಂಚು ಸೈಜ್ ಎಂದು ಯಾವ ರೀತಿಲಿ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ 36 ಇಂಚು ತೋರಿಸ್ಕೊಡ್ತೇನೆ. ಫ್ರೆಂಡ್ಸ್ ನೋಡಿ, ಇದು ಬಟ್ಟೆ ಫೋಲ್ಡಿಂಗ್ ಎಲ್ಲ ಸೇಮು. ನಾನು ಪದೇ ಪದೇ ಹೇಳ್ತಾ ಇದ್ರೆ ನಿಮ್ಗೆ ಬೋರ್ ಆಗತ್ತೆ ಅಂತ ಹೇಳಿ ಹೇಳ್ತಾ ಇಲ್ಲ. ಮಾಮೂಲಿ ಇದು ಒಂದು ಸ್ಟ್ರೈಟ್ ಲೈನ್ ಅನ್ನ ಹಾಕೋಬೇಕು, ಮತ್ತೆ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಇನ್ನೊಂದು ಲೈನ್ ಅನ್ನ ಹಾಕೋಬೇಕು. ಮತ್ತೆ ಕೈ ಉದ್ದ ಎಷ್ಟಿದೆ ಅನ್ನೋದನ್ನ ಮಾರ್ಕ್ ಹಾಕೊಂಡು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಮತ್ತೆ ಇನ್ನೊಂದು ಮಾರ್ಕ್ ಅನ್ನ ಹಾಕೊಂಡು ಒಂದು ಲೈನ್ ಅನ್ನ ಹಾಕೋಬೇಕು. ನೆಕ್ಸ್ಟ್ ಆರ್ಮ್ ಹೋಲ್ ಡೌನ್ ಅನ್ನ ಎಷ್ಟು ತಗೋಬೇಕು ಅಂತಂದ್ರೆ 36 ಇಂಚು ಸೈಜ್ಗೆ
ಕಂಕುಳದ ಸುತ್ತು 16 ಇಂಚ್ ಇರುತ್ತೆ. ಹಾಗಾಗಿ ಆರ್ಮಲ್ ಡೌನ್ ಎಷ್ಟು ತಗೋಬೇಕು ಅಂದ್ರೆ 16ನ 4ರಿಂದ ಭಾಗಿಸಿದ್ರೆ 4 ಇಂಚ್ ಸಿಗತ್ತೆ. ಇಲ್ಲಿಂದ ಇಲ್ಲಿಗೆ 4 ಇಂಚಿಗೆ ಒಂದು ಮಾರ್ಕ್ ಅನ್ನು ಹಾಕೋಬೇಕು. ಮತ್ತೆ ಇಲ್ಲಿಂದ ಇಲ್ಲಿಗೆ 4 ಇಂಚಿಗೆ ಇನ್ನೊಂದು ಮಾರ್ಕ್ ಅನ್ನು ಹಾಕೊಂಡು ಒಂದು ಸ್ಟ್ರೈಟ್ ಲೈನ್ ಅನ್ನು ಹಾಕೋಬೇಕು. ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟು ಮಾರ್ಕ್ ಅನ್ನ ಮಾಡಬೇಕು ಅಂದ್ರೆ ಕಂಕುಳದ ಸುತ್ತು ಏನಿದೆ 16 ಇಂಚು ಅದರ ಅರ್ಧ ತಗೋಬೇಕು ಅಂದ್ರೆ 8 ಇಂಚು. ಅದರಲ್ಲಿ ಅರ್ಧ ಇಂಚಿನ ಕಳಿಬೇಕು ಅಂದ್ರೆ 7.5 ಇಂಚ್ ಸಿಗತ್ತೆ. ಈಗ ಇಲ್ಲಿಂದ ಇಲ್ಲಿಗೆ ಕೊಂಡು ಎಲ್ಲಿ 7.5 ಇಂಚಿಗೆ ಈ ಲೈನ್ ಮೇಲೆ ಸಿಗ್ತಾ ಇದೆ ಅಲ್ಲಿಗೆ ಒಂದು ಮಾರ್ಕ್ ಅನ್ನ ಹಾಕೋಬೇಕು. ಪುನಃ ಈಗ ಟೇಪ್ ನ ಇಲ್ಲೇ ಈ ರೀತಿ ಫೋಲ್ಡ್ ಅನ್ನ ಮಾಡ್ಕೊಂಡು ಒಂದು ಮಿಡ್ ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಈಸಿ ಆಗುತ್ತೆ. ಇಲ್ಲಾಂದ್ರೆ ಇನ್ನೊಂದ್ಸಲ ಟೇಪ್ ಅನ್ನ ಇಟ್ಟು ಮಾರ್ಕ್ ಹಾಕೋಬೇಕು. ನೀವು ಬಿಗಿನರ್ಸ್ ಆಗಿದ್ರೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗಾಗಿ ನಿಮ್ಗೆ ಇದು ಈಸಿ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. 32 ಇಂಚಿಂದು ಸೈಜ್ ಕಟ್ ಮಾಡ್ಬೇಕಾದ್ರೆ ನಾನು ಪಿನ್ ಟು ಪಿನ್ ಎಕ್ಸ್ಪ್ಲೈನ್ ಮಾಡಿ ನಿಧಾನಕ್ಕೆ ಹೇಳ್ಕೊಟ್ಟಿದ್ದೀನಿ. ನೀವು ಈಗ ಒಂದ್ ಕೈಯಿಂದ ಒಂದ್ ಕೈ ಕಟ್ ಮಾಡ್ತಾ ಮಾಡ್ತಾ ಯಾವ ರೀತಿ ನಾವು ಫಾಸ್ಟ್ ಆಗಿ ಮಾರ್ಕ್ ಅನ್ನ ಮಾಡ್ಕೊಂತೀವಿ, ಒಂದೇ ಸಲ ಯಾವ ರೀತಿ ಮಾರ್ಕ್ ಅನ್ನ ಮಾಡ್ಕೊಂತೀವಿ, ಶೇಪ್ ಹಾಕೊಂತೀವಿ ಅನ್ನೋದನ್ನ ಈಗ ಒಂದೊಂದ್ ಕೈಗೂ ತೋರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್. ಆಗ ನಿಮ್ಗೆ ಈಸಿ ಆಗತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚಿಗೆ ಒಂದು ಮಾರ್ಕ್ ಅನ್ನ ಹಾಕೋಬೇಕು. ಪುನಃ ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚು ಬಿಟ್ಟು ಒಂದು ಮಾರ್ಕ್ ಅನ್ನ ಹಾಕಿ ಇಲ್ಲಿಂದ ಇಲ್ಲಿಗೆ 1 ಇಂಚಿನ ಬಿಟ್ಟು ಮಾರ್ಕ್ ಹಾಕಬೇಕು. ಇನ್ನು ಶೇಪ್ ಹಾಕುವಾಗ ನೋಡಿ, ಇಲ್ಲಿ ಇರ್ತಿಲ್ಲಿ ಶೇಪ್ ಹಾಕೊಂಡು ನೆಕ್ಸ್ಟ್ ಇಲ್ಲೇನೆ ಈ ರೀತಿ ಶೇಪ್ ಹಾಕೊಳ್ಳೋದ್ರಿಂದ ನಮ್ಗೆ ಮಾರ್ಕಿಂಗ್ ಮಾಡ್ಕೊಳ್ಳೋದು ಫಾಸ್ಟ್ ಆಗತ್ತೆ. ಕಂಕುಳದ ಸುತ್ತು 16 ಇಂಚ್ ಇದೆ, ಅದ್ರ ಅರ್ಧ ಅಂದ್ರೆ 8 ಇಂಚ್ ಬರಬೇಕು. ನೋಡಿ ಕರೆಕ್ಟ್ ಆಗಿ 8 ಇಂಚ್ ಬರ್ತಾ ಇದೆ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ ಅನ್ನ ಹಾಕೋಬೇಕು. ನೆಕ್ಸ್ಟ್ ನೋಡಿ, ಇಲ್ಲಿಂದ ಇಲ್ಲಿಗೆ ಕೈ ಸುತ್ತು 10 ಇಂಚ್ ಇದೆ, ಅದ್ರ ಅರ್ಧ ಅಂದ್ರೆ 5 ಇಂಚು. ಅದಕ್ಕೆ 1/4 ಇಂಚು ಬಾಡಿ ಲೂಸ್ ನ ಸೇರಿಸ್ಕೊಂಡು 5/4 ಇಂಚಿಗೆ ಮಾರ್ಕ್ ಅನ್ನ ಹಾಕೋಬೇಕು. ಪುನಃ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು 1.5 ಇಂಚಿಗೆ ಒಂದು ಮಾರ್ಕ್ ಅನ್ನ ಹಾಕೋಬೇಕು. ಪುನಃ ನೋಡಿ, ಇಲ್ಲಿ ಮಾರ್ಕ್ ಹಾಕೋದನ್ನ ಮರ್ತಿದ್ದೆ. ಇಲ್ಲಿಂದ ಇಲ್ಲಿಗೆ 1.5 ಇಂಚಿನ ಬಿಟ್ಟು ಮಾರ್ಕ್ ಹಾಕೊಂಡು ಲೈನ್ಗಳನ್ನ ಹಾಕೋಬೇಕು. ಇನ್ ಕಟ್ಟಿಂಗ್ ಮಾಡೋದೆಲ್ಲ ಸೇಮ್ ಫ್ರೆಂಡ್, ಅದ್ರಲ್ಲಿ ಏನು ಚೇಂಜಸ್ ಇರಲ್ಲ. ಈ ರೀತಿಲಿ ಕಟ್ಟನ್ನ ಮಾಡ್ಕೊಂಡು ಕಚ್ಚುಗಳನ್ನ ಹಾಕೋಬೇಕು. ನೋಡಿ, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನೀವು ಒಂದ್ಸಲ ಕಚ್ಚುಗಳನ್ನ ಹಾಕೋಬಿಟ್ರೆ ನಿಮ್ಗೆ ಸ್ಟಿಚಿಂಗ್ ಮಾಡುವಾಗ ತುಂಬಾ ಈಸಿ ಆಗತ್ತೆ. ಇಲ್ಲ ಅಂದ್ರೆ ಫ್ರಂಟ್ ಪಾರ್ಟ್ ಯಾವುದು ಬ್ಯಾಕ್ ಪಾರ್ಟ್ ಯಾವುದು ಅದೆಲ್ಲ ತುಂಬಾ ಕನ್ಫ್ಯೂಸ್ ಆಗುತ್ತೆ ಬಿಗಿನರ್ಸ್ ಆಗಿದ್ರೆ. ಹಾಗಾಗಿ ಈ ರೀತಿಲಿ ಕಚ್ಚುಗಳನ್ನೆಲ್ಲ ಹಾಕೊಳ್ಳೋದನ್ನ ಮರಿಬಾರದು. ಈಗ 36 ಸೈಜ್ ಎಂದು ಯಾವ ರೀತಿಲಿ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡೋದನ್ನು ತೋರಿಸ್ಕೊಟ್ಟಿದ್ದೇನೆ. ನೆಕ್ಸ್ಟ್ ಈಗ 38 ಸೈಜ್ ಎಂದು ತೋರಿಸ್ಕೊಡ್ತೇನೆ ಫ್ರೆಂಡ್ಸ್. ನೋಡಿ, ಸೇಮ್ ಫೋಲ್ಡಿಂಗ್ ಎಲ್ಲ ಸೇಮ್. ಮತ್ತೆ ಮಾಮೂಲಿ ಫ್ರೆಂಡ್ಸ್, ಸ್ಟ್ರೈಟ್ ಲೈನ್ ಹಾಕೊಳ್ಳೋದು, ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಮತ್ತೊಂದು ಲೈನ್ ಹಾಕೊಳ್ಳೋದು, ಕೈ ಉದ್ದ ಎಷ್ಟಿದೆ ಅನ್ನೋದನ್ನ ಮಾರ್ಕ್ ಹಾಕೊಳ್ಳೋದು. ನೆಕ್ಸ್ಟ್ ಅಲ್ಲಿಂದ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಮಾರ್ಕ್ ಹಾಕೊಳ್ಳೋದು. ಮತ್ತೆ ಈಗ ಈ ರೀತಿಲಿ ಒಂದು ಸ್ಟ್ರೈಟ್ ಲೈನ್ ಅನ್ನ ಹಾಕೋಬೇಕು. ಆರ್ಮೋಲ್ ಡೌನ್ ಅನ್ನ ಎಷ್ಟು ತಗೋಬೇಕು ಅಂತ ಹೇಳಿದ್ರೆ 38 ಸೈಜ್ಗೆ ಕಂಕುಳದ ಸುತ್ತು 17 ಇಂಚ್ ಇರುತ್ತೆ. ಸೊ 17ನ 4ರಿಂದ ಭಾಗಿಸಬೇಕು. ಆಗ ನಮ್ಗೆ 4/4 ಇಂಚ್ ಸಿಗತ್ತೆ. ಇಲ್ಲಿಂದ ಇಲ್ಲಿಗೆ 4/4 ಇಂಚಿಗೆ ಮಾರ್ಕ್ ಅನ್ನ ಹಾಕೊಂಡು ಒಂದು ಸ್ಟ್ರೈಟ್ ಲೈನ್ ಅನ್ನ ಹಾಕೋಬೇಕು. ನೆಕ್ಸ್ಟ್ ಈಗ ನೋಡಿ, ಇಲ್ಲಿಂದ ಇಲ್ಲಿಗೆ ನೋಡಿ ಕಂಕುಳದ ಸುತ್ತು 17 ಇಂಚ್ ಇದೆ, ಅದರ ಅರ್ಧ ಅಂದ್ರೆ 8.5 ಇಂಚು. ಅದರಲ್ಲಿ ಅರ್ಧ ಇಂಚನ್ನ ಕಳಿಬೇಕು ಅಂದ್ರೆ 8 ಇಂಚ್ ಸಿಗತ್ತೆ. ನೋಡಿ, ಈ ರೀತಿಲಿ ಟೇಪ್ ಅನ್ನ ಇಟ್ಕೊಂಡು ಎಲ್ಲಿ ಈಗ ಈ ಲೈನ್ಗೆ 8 ಇಂಚಿಗೆ ಸಿಗ್ತಾ ಇದೆ ಅಲ್ಲಿ ಒಂದು ಮಾರ್ಕ್ ಅನ್ನ ಹಾಕೋಬೇಕು. ಪುನಃ ನೋಡಿ, 8 ಇಂಚ್ ಆಗಿರೋದ್ರಿಂದ ಅದ್ರ ಅರ್ಧ ಅಂದ್ರೆ 4 ಇಂಚು. ಹಾಗಾಗಿ ಡೈರೆಕ್ಟ್ ಆಗಿ ಮಾರ್ಕ್ ಅನ್ನ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಸ್ಟ್ರೈಟ್ ಲೈನ್ ಅನ್ನ ಹಾಕೊಂಡು ಸೇಮ್ ಎಲ್ಲಾ ಕೈಗೂ ಯಾವ ರೀತಿಲಿ ಮಾರ್ಕ್ ಮಾಡಿದ್ವಿ ಅದೇ ರೀತಿಲಿ ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚ್ ಬಿಟ್ಟು ಮಾರ್ಕ್ ಹಾಕ್ಬೇಕು. ಇಲ್ಲಿಂದ ಇಲ್ಲಿಗೆ 1 ಇಂಚ್ ಬಿಟ್ಟು ಮಾರ್ಕ್ ಹಾಕ್ಬೇಕು. ಪುನಃ ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚಿಗೆ ಒಂದು ಮಾರ್ಕ್ ಅನ್ನ ಹಾಕೋಬೇಕು. ಈಗ ಶೇಪ್ ಹಾಕೋದೆಲ್ಲ ಸೇಮ್ ಫ್ರೆಂಡ್ಸ್. ಆ ಕೈಗೆ ಹೆಂಗ್ ಶೇಪ್ ಹಾಕಿದ್ವಿ ಅದೇ ರೀತಿಲಿ ಈ ಕೈಗೂ ಶೇಪ್ ಅನ್ನ ಹಾಕೋಬೇಕು. ನಿಮ್ಗೆ ಒಂದ್ಸಲ ಈ ಸ್ಕೇಲ್ ಅನ್ನ ಯಾವ ರೀತಿಲಿ ಯೂಸ್ ಮಾಡೋದು ಅನ್ನೋದು ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಗ್ಬಿಟ್ರೆ ಆಮೇಲೆ ಯಾವುದೇ ಸೈಜಿನ ಅಳತೆ ಆಗ್ಲಿ ಶೇಪ್ ಕೂಡ ತುಂಬಾ ಈಸಿ ಫ್ರೆಂಡ್ಸ್. ನೋಡಿ, ಒಂದ್ಸಲ ಅರ್ಧ ಕಂಕುಳದ ಸುತ್ತು 8.5 ಇಂಚ್ ಸಿಗ್ತಾ ಇದೆ ಅಂತ ಒಂದ್ಸಲ ಚೆಕ್ ಮಾಡ್ಕೋಬೇಕು. ನೋಡಿ, ಕರೆಕ್ಟ್ ಆಗಿ 8.5 ಇಂಚ್ ಸಿಗ್ತಾ ಇದೆ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು 1.5 ಇಂಚಿಗೆ ಒಂದು ಮಾರ್ಕ್ ಅನ್ನ ಹಾಕ್ಬೇಕು. ಈ ಸೈಜ್ಗೆ ಕೈ ಸುತ್ತು 10.5 ಇಂಚ್ ಇದೆ, ಅದ್ರ ಅರ್ಧ ಅಂದ್ರೆ 5/4 ಇಂಚು. ಅದಕ್ಕೆ 1/4 ಇಂಚು ಬಾಡಿ ಲೂಸ್ ನ ಸೇರಿಸ್ಕೋಬೇಕು ಅಂದ್ರೆ 5.5 ಇಂಚು. ಇಲ್ಲಿಂದ ಇಲ್ಲಿಗೆ 5.5 ಇಂಚಿಗೆ ಮಾರ್ಕ್ ಹಾಕಿ ಪುನಃ 1.5 ಇಂಚು ಹೊಲಿಗೆ ಅಂಶನ ಬಿಟ್ಟು ಒಂದು ಮಾರ್ಕ್ ಅನ್ನ ಹಾಕ್ಬೇಕು. ನೆಕ್ಸ್ಟ್ ಲೈನ್ಗಳನ್ನ ಹಾಕೊಂಡು ಸೇಮ್ ಆ ಕೈನ ಯಾವ ರೀತಿಲಿ ಕಟ್ ಮಾಡ್ಕೊಂಡ್ವಿ ಅದೇ ರೀತಿಲಿ ಇದನ್ನು ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಕಟಿಂಗ್ ಅಲ್ಲೆಲ್ಲ ಏನು ಚೇಂಜಸ್ ಇರೋದಿಲ್ಲ ಫ್ರೆಂಡ್ಸ್. ನೋಡಿ, ಈಗ 32 ಇಂಚು, 34 ಇಂಚು, 36 ಇಂಚು ಮತ್ತೆ 38 ಇಂಚಿಗೆ ಯಾವ ರೀತಿಲಿ ಎಷ್ಟು ಆರ್ಮೋಲ್ ಡೌನ್ ತಗೊಂಡು ಯಾವ ರೀತಿಲಿ ಶೇಪ್ ಅನ್ನ ಹಾಕಿ ಕಟಿಂಗ್ ಮಾಡೋದು ಅನ್ನೋದನ್ನ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಫ್ರೆಂಡ್ಸ್. ವಿಡಿಯೋ ಹೇಗ್ ಬಂದಿದೆ ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕಡೆ ತನಕ ನೋಡಿದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.